ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಓಲ್ಡ್ ಡಿಯೋ ಅಂದರೆ BS6 ಅಲ್ಲ, BS4 ಗಾಡಿ ಇದು. ನೋಡಿ, ಇದೆಲ್ಲ ಕ್ಲಚ್ಚು ಫುಲ್ಲು ಎಲ್ಲ ಹಾಳಾಗಿತ್ತು. ನೋಡಿ, ರೋಲೋಟ್ರ್ ಬಾಡಿ ಎಲ್ಲ ಹೊಡೆದೋಗಿ ನೋಡಿ ಯಾವ ಥರ ಆಗಿದೆ ಅಂತ. ಗಾಡಿ ಸ್ವಲ್ಪ ಸೌಂಡ್ ಬಂದರೂ ಗಾಡಿ ತೋರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಈ ಥರ ಎಲ್ಲ ಒದ್ರೋಗ್ಬಿಡುತ್ತೆ ಒಳಗಡೆ. ನೋಡಿ, ಈ ಮೆಟಲ್ ಬುಸ್ಸೇನೆ ಈ ಥರ ಹೊಡೆದು ಈ ಥರ ಆಗಿದೆ, ಸೆವ್ದೋಗಿದೆ ಪೂರ್ತಿ. ನೋಡಿ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ. ನೋಡಿ ಇದ್ಯಾವ ಥರ ಆಗಿದೆ. 6 ಬುಸ್ಸುನು ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಸೆವ್ದೋಗಿದೆ. ನೋಡಿ, ಇದು ಕ್ಲಚ್ ಪುಲ್ಲಿ. ನೋಡಿ, ಕ್ಲಚ್ ಪುಲ್ಲಿನಲ್ಲಿ ಸ್ಪ್ರಿಂಗ್ ಒಳಗಡೆ ಬುಷ್ಗಳೆಲ್ಲ ಬರುತ್ತೆ, ಅದೆಲ್ಲ ಕಟ್ಟಾಗಿದೆ ಎಲ್ಲ. ಗಾಡಿ ನೋಡಿ, ನೀವು ಬೆಲ್ಟು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬೆಲ್ಟು ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ನೀವೇನಾದರೂ ಲಾಂಗ್ ಏನಾದರೂ ಹೋಗ್ತೀನಿ ಅಂತಂದರೆ ನೋಡಿ ಈ ಥರ ಆಗಿದ್ರೆ, ನೀವು ಲಾಂಗ್ ಜಾಸ್ತಿ ಹೋಯ್ತು, 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗ್ತೀನಿ ಅಂತಂದರೆ ದಯವಿಟ್ಟು ಬೆಲ್ಟ್ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಕಟ್ಟಾಗ್ಬಿಡುತ್ತೆ. ಈ ಥರ ಕ್ರಿಟಿಕಲ್ ಇತ್ತು ಅಂದರೆ ಕಟ್ಟಾಗ್ಬಿಡುತ್ತೆ. ನೋಡಿ, ಇದೆಲ್ಲ ಆಯಿಲ್ ಲೀಕ್ ಆಗಿ ಒಳಗಡೆ ಎಷ್ಟು ಇದಾಗಿದೆ ಅಂದರೆ ತುಂಬ ಎಲ್ಲ ಹಾಳಾಗಿದೆ. ನೋಡಿ, ಬೆಂಡೆಕ್ಸಲ್ಲು ಸೆಲ್ಫ್ ಹೊಡೆಯೋದು ತೊಗೊಳೋದಲ್ಲ, ಅದು ಬೆಂಡೆಕ್ಸಲ್ಲು. ನೋಡಿ, ಇದು ಎಲ್ಲ ಹಾಳಾಗಿದೆ, ಎಲ್ಲ ತುಂಬ ಎಲ್ಲ ಹಾಳಾಗಿದೆ. ಖರ್ಚು ಇಲ್ಲ ಅಂತಂದ್ರು ಇವ್ರಿಗೆ ಒಂದು 6,000 ಬರ್ಬೋದು. 6,000 ಎಲ್ಲ ಜಿನಿಯನ್ ಐಟಮ್ ಹಾಕ್ತೀನಿ, 6,000 ಜಿನಿಯನ್ ಐಟಮ್ ಹಾಕ್ಲೇಬೇಕು. ಇದಕ್ಕೆ ಲೋಕಲ್ ಯಾವುದೇ ಕಾರಣಕ್ಕೂ ಲೋಕಲ್ ಹಾಕೋದಕ್ಕೆ ಆಗಲ್ಲ. ಇಲ್ಲ ಅಂತಂದರೆ 3 ದಿನಕ್ಕೆ ಮತ್ತೆ ಅದೇ ಆಗುತ್ತೆ. ನೋಡಿ, ಈ ಥರ ಈ ಗಾಡಿ ಕಂಡೀಷನ್ನಲ್ಲಿದೆ, ಎಲ್ಲ ಹಾಳಾಗಿತ್ತು. ನೋಡಿ, ಎಲ್ಲ ಆಯಿಲ್ ಲೀಕೇಜ್ ಆಗಿ ಎಲ್ಲ ಗಲೀಜು ಒಳಗಡೆ ಯಾವ ಥರ ಇದೆ. ನೋಡಿ, ಗಾಡಿ ಈ ಥರ ಇದ್ದರೆ ಯಾವುದೇ ಕಾರಣಕ್ಕೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲ್ಲ, ನಿಮಗೆ ಗಾಡಿ ಮೈಲೇಜು ಕೂಡ ಬರಲ್ಲ. ನೋಡಿ ಯಾವ ಥರ ಇದೆ, ಎಲ್ಲ ತುಂಬ ಎಲ್ಲ ಹಾಳಾಗಿದೆ. ಗಾಡಿ ಇವರು ಓಡಿಸಿರೋದು ಎಷ್ಟು ಗೊತ್ತಾ, ತುಂಬ ಕಡಿಮೆ ಓಡಿಸಿದ್ದಾರೆ. ನೋಡಿ, ಎಲ್ಲ ಆಯಿಲ್ ಎಲ್ಲ ತುಂಬ ಎಲ್ಲ ಹೋಗಿ ಅದಾಗಿದೆ. ಎಷ್ಟು ಓಡಿಸಿದ್ದಾರೆ ನೋಡಿ, 22,624 ಕಿಲೋಮೀಟ್ರಿಗೆ ಗಾಡಿನ ಇವ್ರು ಈ ಥರ ಮಾಡಿದ್ದಾರೆ. ಈ ಸೀಲ್ಡ್ ಎಲ್ಲ ಕಟ್ಟಾಗಿದೆ, ಎಲ್ಲ ಹಾಳಾಗಿದೆ. ಥ್ಯಾಂಕ್ ಯು.